ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣ ಜೇಡರ ದಾಸಿಮಯ್ಯನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕಕ್ಕಂಜಿ, ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿದಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕಕ್ಕಂಜಿ, ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳದೆ ಅರೆ ಬರೆ ಮನಸ್ಸಿನಿಂದ ಮಾಡಿದರೆ ಅದರ ಪ್ರತಿಫಲ ಶೂನ್ಯವಾಗುತ್ತದೆ. ಮಾಡುವ ಕಾರ್ಯದಲ್ಲಿ ಸದ್ಭಾವ ಮತ್ತು ದೃಢ ಮನಸ್ಸು ಅಗತ್ಯ. ಇದರಿಂದ ಕಾರ್ಯ ಯಶಸ್ವಿಯಾಗುವುದಲ್ಲದೆ ಸಂತೃಪ್ತಿಯೂ ಕೂಡ ದೊರೆಯುತ್ತದೆ. ಇದಲ್ಲದೆ ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕರಾಗಿರಬೇಕು, ಹಾನೆಸ್ಟಿ ಇರಬೇಕು. ಅಪ್ರಾಮಾಣಿಕತೆಯಿಂದ ಕಣ್ಣು ತಪ್ಪಿಸಿ ಮೋಸ ಮಾಡಲು ಹೋದರೆ ಒಂದಲ್ಲ ಒಂದು ಕಡೆ ಖಂಡಿತವಾಗಿಯೂ ಕೂಡ ನಾವು ಸಿಕ್ಕಿ ಬೀಳುತ್ತೇವೆ. ಅದು ಹೇಗಾಗುತ್ತದೆ ಅಂದರೆ, ತೆರಿಗೆಯನ್ನು ವಂಚಿಸಲು ಅವಸರದಿಂದ ಒಬ್ಬ ವ್ಯಕ್ತಿ ಹರಿದ ಗೋಣಿ ಚೀಲದಲ್ಲಿ ಬೆಲೆ ಬಾಳುವಂತಹ ಸಾಮಾನುಗಳನ್ನು ಹಾಕಿಕೊಂಡು ರಾತ್ರಿ ಇಡೀ ನಡೆದು ಕೊಡಬೇಕಾದಂತಹ ತೆರಿಗೆ ಹಣ ಉಳಿಯಿತೆಂದು ಸಂತಸ ಪಡುತ್ತಾನೆ. ಆದರೆ ವಾಸ್ತವದಲ್ಲಿ ಅವಸರದಿಂದ ತೆಗೆದುಕೊಂಡಿದ್ದಂತಹ ಗೋಣಿ ಚೀಲ ಹರಿದಿದ್ದರಿಂದ ಸಾಮಾನುಗಳನ್ನೆಲ್ಲ ಬಿಟ್ಟು ಹೋಗಿ ಇನ್ನೂ ಹೆಚ್ಚಿನ ನಷ್ಟವನ್ನು ಅನುಭವಿಸುವಂತೆ ಆಗುತ್ತೆ. ದೃಢತೆ ಇಲ್ಲದಿದ್ದರೆ ಹೀಗೆಲ್ಲ ಆಗೋದು ಖಚಿತ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕಕ್ಕಂಜಿ, ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.